ತನ್ನ ನೌಕರರಿಗೆ ಸರ್ಕಾರ ಗ್ರ್ಯಾಚ್ಯುಟಿ ಹೆಚ್ಚಳದ ಸಿಹಿ ಸುದ್ದಿ ನೀಡಿದೆ. ಈ ಗ್ರ್ಯಾಚ್ಯುಟಿ ಮೊತ್ತವನ್ನು ನೌಕರ ನಿವೃತ್ತಿ ಅಥವಾ ಮರಣದ ಸಮಯದಲ್ಲಿ ಅವರ ಅವಲಂಬಿತ ಕುಟುಂಬಗಳಿಗೆ ನೀಡಲಾಗುತ್ತದೆ. ಈಗ ಇವುಗಳಿಗೆ ಏರಿಕೆ ಆದೇಶ ಹೊರಡಿಸಲಾಗಿದ್ದು, ಲಕ್ಷಾಂತರ ಸರ್ಕಾರಿ ಉದ್ಯೋಗದಾತರಿಗೆ ಉಪಯುಕ್ತವಾಗಲಿದೆ. ಹೌದು, ಗ್ರ್ಯಾಚ್ಯುಟಿ ಮೊತ್ತ ಏರಿಕೆಯಾಗಿದೆ. ಈ ಹಿಂದೆ ಇದ್ದ 20 ಲಕ್ಷ ಗ್ರ್ಯಾಚ್ಯುಟಿ ಭತ್ಯೆಯನ್ನು ಈಗ 5 ಲಕ್ಷ ಹೆಚ್ಚಳ ಮಾಡುವ ಮೂಲಕ 25 ಲಕ್ಷಕ್ಕೆ ಏರಿಕೆಯಾಗಿದೆ. 7ನೇ ವೇತನ ಆಯೋಗದ ಶಿಫಾರಸಿನ ಮೇರೆಗೆ ಈ ಗ್ರ್ಯಾಚ್ಯುಟಿ ಮೊತ್ತ ಹೆಚ್ಚಳವಾಗಿದೆ. ಈ ಹೊಸ ಗ್ರ್ಯಾಚ್ಯುಟಿ ಮಿತಿಯು ಜನವರಿ 1, 2024ರಿಂದ ಅನ್ವಯವಾಗುತ್ತದೆ. ಅಲ್ಲದೆ ವರ್ಷಗಳು ಕಳೆದಂತೆ ಉದ್ಯೋಗಿಗಳ ಗ್ರ್ಯಾಚ್ಯುಟಿ ಕೂಡ ಹೆಚ್ಚಳ ಮಾಡಬೇಕು ಎಂದು 7ನೇ ವೇತನ ಆಯೋಗ ವರದಿ ಹೇಳುತ್ತದೆ. ಮೇ 30, 2024ರಂದು ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯದ ಅಡಿಯಲ್ಲಿ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ಹೊರಡಿಸಿದ ಸುತ್ತೋಲೆಯಲ್ಲಿ ಈ ಬದಲಾವಣೆಯನ್ನು ಪ್ರಕಟಿಸಿದೆ. ಇನ್ನು ಈ ಹಿಂದೆ ಈ ಗ್ರ್ಯಾಚ್ಯುಟಿ ಮಿತಿಯನ್ನು 10 ಲಕ್ಷದಿಂದ 20 ಲಕ್ಷಕ್ಕೆ ಏರಿಕೆ ಮಾಡಲಾಗಿತ್ತು. ನಂತರ ನೌಕರರ ತುಟ್ಟಿ ಭತ್ಯೆ 50% ಹೆಚ್ಚಳವಾಗುತ್ತಿದ್ದಂತೆ ಈ ಬಾರಿ ಗ್ರ್ಯಾಚ್ಯುಟಿಯನ್ನು 20 ಲಕ್ಷದಿಂದ 25 ಲಕ್ಷದವರೆಗೆ ಏರಿಕೆಯಾಗಿದೆ. ಇನ್ನು ಗ್ರ್ಯಾಚ್ಯುಟಿ ಪಡೆಯಲು ಅರ್ಹತೆಗಳೇನು ಮತ್ತು ಷರತ್ತುಗಳೇನು ಎಂಬುದನ್ನು ನೋಡುವುದಾದರೆ, ಓರ್ವ ನೌಕರ ಗ್ರ್ಯಾಚ್ಯುಟಿಯನ್ನು ಪಡೆಯಲು ಸಂಸ್ಥೆಯಲ್ಲಿ ಪೂರ್ಣ ಸಮಯದ ಉದ್ಯೋಗಿಯಾಗಿರಬೇಕು. ಹಾಗೆ ಉದ್ಯೋಗಿಯು ಕನಿಷ್ಠ 5 ವರ್ಷಗಳ ಕಾಲ ಒಂದು ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿರಬೇಕು. ಕೆಲವೊಮ್ಮೆ 5 ವರ್ಷದ ನಿಯಮಗಳನ್ನು ಪಾಲಿಸದಿದ್ದರೂ ಕೂಡ ಕೆಲವೊಮ್ಮೆ ಗ್ರ್ಯಾಚ್ಯುಟಿ ನೀಡಲಾಗುತ್ತದೆ. 5 ವರ್ಷ ಪೂರ್ಣಗೊಂಡ ನಂತರ ರಾಜೀನಾಮೆ ನೀಡಿದರೆ ನೀವು ಗ್ರ್ಯಾಚ್ಯುಟಿಗೆ ಅರ್ಹರಾಗಿರುತ್ತೀರಿ. ಉದ್ಯೋಗದಾತರ ನೀತಿಯ ಪ್ರಕಾರ ನಿವೃತ್ತಿಯನ್ನು ಹೊಂದಿದರೆ ಗ್ರ್ಯಾಚ್ಯುಟಿಯೂ ಕೂಡ ದೊರೆಯುತ್ತದೆ. ಉದ್ಯೋಗಿಗೆ ಅಪಘಾತ ಅಥವಾ ಅನಾರೋಗ್ಯದ ಸಮಸ್ಯೆ ಉಂಟಾಗಿ ಅಂಗವೈಕಲ್ಯವಾಗಿದ್ದರೆ ಅಂಥ ಸಮಯದಲ್ಲೂ ನೀವು ಗ್ರ್ಯಾಚ್ಯುಟಿಯನ್ನು ಪಡೆಯಬಹುದು. ಇನ್ನು ಉದ್ಯೋಗಿಯು ಮರಣ ಹೊಂದಿದಾಗ ಆತನ ಕುಟುಂಬಕ್ಕೆ ಈ ಗ್ರ್ಯಾಚ್ಯುಟಿ ಹಣ ದೊರೆಯುತ್ತದೆ. ಇನ್ನು ಈ ಗ್ರ್ಯಾಚ್ಯುಟಿ ಪಡೆಯುವವರಿಗೆ ತೆರಿಗೆ ವಿನಾಯಿತಿಯನ್ನು ಕೂಡ ನೀಡಲಾಗಿದೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 10ರ ಅಡಿ ಪ್ರಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಗ್ರ್ಯಾಚ್ಯುಟಿಯ ಮೇಲೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಅಂದರೆ ನೌಕರರು ಪಡೆದ ಗ್ರ್ಯಾಚ್ಯುಟಿ ಮೊತ್ತದ ಮೇಲೆ ಯಾವುದೇ ತೆರಿಗೆಯನ್ನು ವಿಧಿಸುವುದಿಲ್ಲ. ಅವರು ನಿವೃತ್ತಿ ಹೊಂದಿದ ನಂತರ ಸಂಪೂರ್ಣ ಗ್ರ್ಯಾಚ್ಯುಟಿಯನ್ನು ಅವರು ಯಾವುದೇ ತೆರಿಗೆ ಇಲ್ಲದೆ ಪಡೆಯಬಹುದು. ಇದು ಕೇಂದ್ರ, ರಾಜ್ಯ ಹಾಗೂ ರಕ್ಷಣಾ ಸಿಬ್ಬಂದಿಗಳಿಗೆ ಅನ್ವಯವಾಗುತ್ತದೆ. ಇನ್ನು ಗ್ರ್ಯಾಚ್ಯುಟಿಯನ್ನು ಕ್ಲೈಮ್ ಮಾಡುವುದು ಹೇಗೆ? ಒಮ್ಮೆ ನೀವು ನಿಮ್ಮ ಅರ್ಹತೆಯನ್ನು ದೃಢೀಕರಿಸಿದ ನಂತರ ನಿಮ್ಮ ಉದ್ಯೋಗದಾತರ HR ಅಥವಾ ಖಾತೆಗಳ ವಿಭಾಗಕ್ಕೆ ಔಪಚಾರಿಕ ಅರ್ಜಿಯನ್ನು ಸಲ್ಲಿಸುವ ಮೂಲಕ ನೀವು ಕ್ಲೈಮ್ ಮಾಡಬಹುದು. ಈ ಅಪ್ಲಿಕೇಶನ್ ನಿಮ್ಮ ಉದ್ಯೋಗದ ಅವಧಿ, ಕೊನೆಯದಾಗಿ ಪಡೆದ ಸಂಬಳ ಮತ್ತು ನಿಮ್ಮ ರಾಜೀನಾಮೆ ಪತ್ರ, ಪ್ಲೇ ಸ್ಲಿಪ್ಗಳು ಅಥವಾ ಸೇವಾ ಪ್ರಮಾಣ ಪತ್ರದಂಥ ಯಾವುದೇ ಇತರ ಪೋಷಕ ದಾಖಲೆಗಳಂಥ ಅಗತ್ಯ ವಿವರಗಳನ್ನು ಒಳಗೊಂಡಿರಬೇಕು. ಕಂಪನಿಯನ್ನು ಅವಲಂಬಿಸಿ ಪ್ರಕ್ರಿಯೆಯು ನಿರ್ದಿಷ್ಟ ಫಾರ್ಮನ್ನು ಭರ್ತಿ ಮಾಡುವುದು ಅಥವಾ ಗ್ರ್ಯಾಚ್ಯುಟಿಯಾಗಿ ಲಿಖಿತ ವಿನಂತಿಯನ್ನು ಸಲ್ಲಿಸುವುದು ಒಳಗೊಂಡಿರುತ್ತದೆ. ಕ್ಲೈಮ್ ಸಲ್ಲಿಸಿದ ನಂತರ ಉದ್ಯೋಗದಾತರು ನಿಮ್ಮ ವಿನಂತಿಯನ್ನು ಪರಿಶೀಲಿಸುತ್ತಾರೆ. ನಿಮ್ಮ ಅಧಿಕಾರಾವಧಿ ಮತ್ತು ಸಂಬಳದ ಆಧಾರದ ಮೇಲೆ ಗ್ರ್ಯಾಚ್ಯುಟಿ ಮೊತ್ತವನ್ನು ಲೆಕ್ಕಾಚಾರ ಮಾಡುತ್ತಾರೆ ಮತ್ತು ಪಾವತಿಯನ್ನು ಪ್ರಕ್ರಿಯೆಗೊಳಿಸುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಪಾವತಿಯನ್ನು ವಿತರಿಸಲು ಕೆಲವು ವಾರಗಳು ತೆಗೆದುಕೊಳ್ಳಬಹುದು. ವಿಳಂಬಗಳಿದ್ದಲ್ಲಿ ಉದ್ಯೋಗದಾತರೊಂದಿಗೆ ಅನುಸರಿಸುವ ಅತ್ಯಗತ್ಯ. ನಿಮ್ಮ ದೇಶದ ಕಾನೂನುಗಳನ್ನು ಅವಲಂಬಿಸಿ ಗ್ರ್ಯಾಚ್ಯುಟಿಯು ತೆರಿಗೆಗೆ ಒಳಪಟ್ಟಿರಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಬಳಕೆಯಾಗದೆ ರಜೆ ದಿನಗಳನ್ನು ಸಹ ಅಂತಿಮ ಪರಿಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಇದು ನೀವು ಸ್ವೀಕರಿಸುವ ಒಟ್ಟು ಮೊತ್ತದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇದು ಗ್ರ್ಯಾಚ್ಯುಟಿ ಏರಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.